ವೀಕ್ಷಕರೇ ನಮಸ್ಕಾರ. ಇದು ಮೈಸೂರು ಶ್ರೀರಾಮ್ಪುರದಲ್ಲಿರುವಂತಹ SBM ಅಂಡ್ ಅದರ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂಡ್ ಅದರ್ಸ್ ಎಂಬ ಲೇಔಟಲ್ಲಿ ಕಟ್ಟಿರುವಂತಹ 3040. ಇದು ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ ಸೇಲ್ಗಿದೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆನ್ ಬೈಯಿಂಗ್ ಅ ಹೋಮ್ ಈಸ್ ದಿ ಆಕ್ಸೆಸಿಬಿಲಿಟಿ ಆ್ಯಂಡ್ ರೋಡ್. ನೋಡಿ, ಈ ಮನೆಯ ಮುಂಭಾಗದಲ್ಲಿ ತೋರಿಸ್ತೀನಿ. ದಿಸ್ ಇಸ್ ದ ಹೌಸ್ ವಿಚ್ ಇಸ್ ಫಾರ್ ಸೇಲ್. ಇದ್ರ ಮುಂಭಾಗದಲ್ಲಿ ಇರುವಂಥದ್ದು ಆಲ್ಮೋಸ್ಟ್ 60 ಫೀಟ್ ರೋಡ್, 60 ಅಡಿ ರಸ್ತೆಗೆ ಇರುವಂತಹ ಮನೆ. ಯೂಶಲಿ ವೆರಿ ರೇರ್ ಕಾಂಬಿನೇಷನ್ 40-60 ಅಥವಾ 30-50 ಮನೆಗಳ ಮುಂದೆನೂ 60 ಫೀಟ್ ರೋಡ್ ಸಿಗುತ್ತೆ. ಬಟ್ ಯೂಶಲಿ ವೆರಿ ರೇರ್ ಕಾಂಬಿನೇಷನ್. ಒಂದು 30-40 ಮನೆಯ ಮುಂಭಾಗದಲ್ಲಿ 60 ಅಡಿ ರಸ್ತೆ ಇರುವಂತಹ ಮನೆ ಮೈಸೂರಲ್ಲಿ ಸೇಲ್ಗಿದೆ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಎರಡನೇ ಇಶ್ಯೂಸ್ ನಾನು ಯಾವಾಗಲೂ ಹೇಳುವಂಥದ್ದು ಪಾರ್ಕಿಂಗ್. ನೋಡಿ, 60 ಅಡಿ ರಸ್ತೆ ಒಂದಂದ ತಕ್ಷಣ ಆನ್ ಗೋಯಿಂಗ್ ಟ್ರಾಫಿಕ್ಗೆ ಯಾವತ್ತೂ ಪ್ರಾಬ್ಲಮ್ ಆಗಲ್ಲ. ರ್ಯಾಂಪ್ ಮಾಡಿದರೆ ಯೂಶಲಿ ಒಂದು ಇನೋವಾ ಕಾರ್ನ ಇದ್ರ ಮೇಲ್ಗಡೆ ನಿಲ್ಲಿಸ್ಕೋಬೋದು. ನಿಲ್ಲಿಸಿದ್ರೂ ಸಹ ಆನ್ ಗೋಯಿಂಗ್ ಟ್ರಾಫಿಕ್ ಅಂದರೆ ಏನು ವಾಹನ ಸಂಚರಿಸುತ್ತೆ ಅದರಿಂದ ಈ ಪಾರ್ಕಿಂಗ್ ಮಾಡೋದನ್ನ ತೊಂದರೆ ಆಗುವುದಿಲ್ಲ. ಎಷ್ಟು ಕಿಲೋಮೀಟರ್ ಆಗುತ್ತೆ ಮೈಸೂರು ಸೆಂಟ್ರಲ್ ಪ್ಯಾಲೇಸಿಂದ ಅನ್ನೋ ಇನ್ನೊಂದು ಪ್ರಶ್ನೆ. ಇಲ್ಲಿ ಕರೆಕ್ಟಾಗಿ 11 ಕಿಲೋಮೀಟರ್ ಆಗುತ್ತೆ. 11 ಕಿಲೋಮೀಟರ್ಲಿಂದ ಮೈಸೂರು ಅರಮನೆಯಿಂದ, ಮೈಸೂರು ಪ್ಯಾಲೇಸಿಂದ ಈ ಲೊಕೇಶನ್ 11 ಕಿಲೋಮೀಟರ್ ಆಗುತ್ತೆ. ಮೈಸೂರಲ್ಲಿರುವಂತಹ ವಿವೇಕಾನಂದ ನಗರ ಸರ್ಕಲ್ ಏನಿದೆ ಅಲ್ಲಿಂದ 3.5 ಕಿಲೋಮೀಟರ್ ಆಗುತ್ತೆ. ಒಳಗೆ 5 ಟೂ ವೀಲರ್ನ ಪಾರ್ಕಿಂಗ್ನ ಮಾಡ್ಕೋಬೋದು. ನೆಕ್ಸ್ಟ್, ನೀರಿನ ವ್ಯವಸ್ಥೆ. ಮೈಸೂರಲ್ಲಿ ಈ ಭಾಗದಲ್ಲಿ ನೀರಿನ ವ್ಯವಸ್ಥೆ ಏನಿದೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಸೇಫ್ಟಿ ಗ್ರಿಲ್ಸ್. ಮನೆಯ ಮೇನ್ ಡೋರ್ನ ನೀವು ಓಪನ್ ಇಟ್ಕೊಂಡು ಈ ಗ್ರಿಲ್ ಲಾಕ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಯಾವುದೇ ತರಹದ ಇಂಟ್ರೂಷನ್ ಇರೋದಿಲ್ಲ. ಇವಾಗ ಮನೆ ಒಳಗೆ ಹೋಗ್ತಾ ನೀರಿನ ವಿಚಾರ ಹೇಳ್ತೀನಿ. ಪಾರ್ಕಿಂಗ್ ಹೇಳಿದೆ, ಲೊಕ್ಯಾಲಿಟಿ ಹೇಳಿದೆ. ನೆಕ್ಸ್ಟ್ ವಿಚಾರ ನೀರಿನ ವಿಚಾರ. ಇಲ್ಲಿಗೆ SBM ಅಂಡ್ ಅದರ್ಸ್ ಲೇಔಟು ಭಾಳ ಹಳೆಯ ಲೇಔಟು, ಭಾಳ ಪ್ರಖ್ಯಾತವಾಗಿರುವಂತಹ ಲೇಔಟ್ ಆಗಿದೆ. ಇಲ್ಲಿಗೆ ನೀರಿನ ವ್ಯವಸ್ಥೆ ಅಂದರೆ ಈ ಲೇಔಟಿಂದ ನೀರಿನ ವ್ಯವಸ್ಥೆ ಇದೆ. ಅತಿ ಶೀಘ್ರದಲ್ಲೇ ಕಾವೇರಿ, ಇವಾಗ ನೋಡ್ಬೋದು, ಕಾವೇರಿ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಬರುತ್ತೆ. ಟೀಕ್ ವುಡ್ ಡೋರ್, ಎಂಟೈರ್ ಮನೆ ಡೋರ್ಸ್ಗಳಿರ್ಬೋದು, ವಿಂಡೋಗಳು, ಫ್ರೇಮ್ಸು, ಶಟರ್ಸು, ಪ್ರತಿಯೊಂದು ಎಲ್ಲದನ್ನು ಟೀಕಲ್ಲಿ ಮಾಡಿರುವಂಥದ್ದು. ಹೆವಿ ಗೇಜ್ ಟೀಕ್. ಈಗ ಹಾಲ್ ಅಂದ ತಕ್ಷಣ ಪ್ರಮುಖವಾದ ವಿಚಾರ, ನಾನೀಗ ಈಸ್ಟಿಂದ ಎಂಟ್ರಾದೆ. ಹಾಲಲ್ಲಿ ತಕ್ಷಣ ಪ್ರಮುಖವಾದ ವಿಚಾರ, ಒಂದು 6ರಿಂದ 10 ಸೀಟರ್ ಸೋಫಾನ ಇಲ್ಲಿ ಒಳಗೆ ಹಾಕೋಬೋದು. ಫಾಲ್ ಸೀಲಿಂಗ್ ನೋಡ್ಬೋದು, ಫ್ಯಾನು. ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಾಲ್ ಸೀಲಿಂಗ್ ನೋಡಿ, ಫ್ಯಾನ್ ನೋಡಿ, ಕರ್ಟನ್ ರಾಡ್ಗಳು. ರೆಡಿ ಟು ಮೂವ್ ಇನ್ ಹೌಸಲ್ಲಿ ಇನ್ನೇನೇನಿದೆ ಅಂತ ಹೇಳ್ತಾ ಹೋಗ್ತೀವಿ. ಕರ್ಟನ್ ರಾಡ್ಗಳು, ಟೀಕ್ ವಿಂಡೋ, ಡೋರ್ಸು, ಫ್ರೇಮ್ಸು, ಶಟರ್ಗಳೆಲ್ಲ ಫಸ್ಟ್ ಕ್ವಾಲಿಟಿ ಟೀಕಲ್ಲಿ ಮಾಡಿರುವಂಥದ್ದು. TV ಕ್ಯಾಬಿನೆಟ್ಟು, CCTV ಕ್ಯಾಮ್ರಾ, ಸ್ಟೋರೇಜ್ ಸ್ಪೇಸ್ ಎಲ್ಲ ಮಾಡಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಥಿಂಗ್ ಆಫ್ ದಿಸ್ ಹೌಸ್ ಅಂದರೆ, ನಮ್ಮ ಕ್ಯಾಮ್ರಾದವ್ರು ನೀಟಾಗಿ ತೊಗೊಂಡೋಗಿ ಒಂದು ಝೂಮ್ ಮಾಡಿ ತೋರಿಸ್ತಾರೆ. ಗಣಪತಿ ವಿಗ್ರಹ ಕಾರ್ವಿಂಗು, 2 ಕಂಬಗಳು ನೋಡ್ಬೋದು. ಇವಾಗ ಹಿಂದಿಗೆ ಬಂದು ತೋರಿಸ್ತಾರೆ. ಈ ದೇವಸ್ಥಾನದಲ್ಲಿ ಕರ್ನಾಟಕ ಸ್ಟೈಲಲ್ಲಿ ಇರುವಂತಹ ಈಗ ಏನು ಈ ಸ್ಟೈಲಿಂಗ್ ಏನಿದೆ, ಈ ದೇವಸ್ಥಾನಗಳು ಕಾಣ್ತೀರ ಆ ಥರ ಎಂಟೈರ್ ಈ ಪೋರ್ಷನ್ ಏನಿದೆ ಇದೆಲ್ಲ ಟೀಕಲ್ಲಿ ಮಾಡಿರುವಂತಹ ಕಾರ್ವಿಂಗು. ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ ನೋಡಿ. ಆ ಥರ ಒಂದು ದೇವಸ್ಥಾನದ ಎಂಟ್ರೆನ್ಸಲ್ಲಿರುವಂತಹ ಈ ಥರ ಕಾರ್ವಿಂಗು. ನೀವು ಮನೆ ಕಟ್ಕೋಬೇಕು, ಒಂದು ಐಡಿಯಾ ಬೇಕು ನನಗೆ ಒಂದು ಮನೆ ಕಟ್ಟಲಿಕ್ಕೆ, ನೋಡಿ ಇಲ್ಲಿದೆ ನೋಡಿ, ಈ ಥರ ದೇವರ ಪೂಜೆನ ಕೋಣೆನ ನೀವು ಮಾಡ್ಕೋಬಹುದು. ಅದಾದ ನಂತರ ನಾನು ಇವಾಗ ಡೈನಿಂಗ್ ಹಾಲ್ ಆ್ಯಂಡ್ ಕಿಚನ್ ಏರಿಯಾ ಎಂಟರ್ ಆಗ್ತಾ ಇದ್ದೀನಿ. ಒಂದು 3 to 4 ಸೀಟರ್ ಸ್ಮಾಲರ್ ಸೈಜ್ದು ನೀವು ಒಂದು ಡೈನಿಂಗ್ ಟೇಬಲಲ್ಲಿ ಹಾಕೋಬೋದು. ಎಂಟೈರ್ ಮಾಡ್ಯುಲರ್ ಟೈಪು ಕಿಚನ್ ಕ್ಯಾಬಿನೆಟ್ ವಿತ್ ಗ್ರನೈಟ್ ಟಾಪು, ಸ್ಟೋರೇಜ್ ಸ್ಪೇಸು, ಮೇಲ್ಗಡೆ ಫಾಲ್ ಸೀಲಿಂಗು, ಡೈನಿಂಗ್ ಏರಿಯಾದಲ್ಲಿ ಫ್ಯಾನು, ಅದ್ರ ಮೇಲ್ಗಡೆ ಫಾಲ್ ಸೀಲಿಂಗು. ಇದನ್ನು ಸಪ್ರೇಟ್ ಮಾಡಲಿಕ್ಕೆ ದಿಸ್ ಇಸ್ ದ ಪಾರ್ಟ್ ವಿಚ್ ಸಪ್ರೇಟ್ಸ್ ದ ಡೈನಿಂಗ್ ಏರಿಯಾ ಆ್ಯಂಡ್ ದ ಕಿಚನ್ ಏರಿಯಾ. ಹಾಲ್ಗೂ ಡೈನಿಂಗ್ ಏರಿಯಾಗೂ ಕಿಚನ್ಗೂ ಇದ್ರ ಮಧ್ಯದಲ್ಲಿ ಈ ಥರದೊಂದು ಇದು ಮಾಡಿದರೆ, ಇಲ್ಲಿ ನಿಮ್ಮ ಫೋಟೋಗೂ ಫ್ರೇಮ್ಗಳಿರ್ಬೋದು, ದೇವ್ರದ್ದು ಫೋಟೋಗಳನ್ನ ಇಟ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಇದಾದ ನಂತರ ರೂಮ್ ನಂಬರ್ 1 ವಿಚ್ ಕಮ್ಸ್ ಇನ್ ಅಟ್ಯಾಚ್ ಬಾತ್ರೂಮ್. ಈಗಾಗಲೇ ಕಾಟ್ಗಳನ್ನ ಹಾಕಿದ್ದಾರೆ. ನಾನು ಯಾಕೆ ಕಾಟ್ಗಳನ್ನ ಹಾಕಿದ ತಕ್ಷಣ ಬಹಳ ಇಂಪಾರ್ಟೆಂಟ್ ವಿಚಾರ ಅಂದರೆ, ನೋಡಿ ಸುತ್ತಲೂ ಓಡಾಡಲಿಕ್ಕೆ, ಇವಾಗ ನಮ್ಮ ಕ್ಯಾಮ್ರಾ ರಂಗಸ್ವಾಮಿಯವರು ಒಂದ್ಸರಿ ಓಡಾಡಿ ತೋರಿಸ್ತಾರೆ ನೋಡಿ, ಸುತ್ತಕ್ಕೂ ಓಡಾಡಲಿಕ್ಕೆ ಜಾಗ ಇದೆಯಾ. ಹಾಲ್ ರೂಮಲ್ಲಿ ಹಾಕಿದ ತಕ್ಷಣ ತುಂಬ ಚಿಕ್ಕದಾಗೋಯ್ತು ರೂಮು, ಸುತ್ತ ಜಾಗನೇ ಇಲ್ಲ ಅಂತಾರೆ. ವಾರ್ಡ್ರೋಪ್ ಇದೆ, ಫಾಲ್ ಸೀಲಿಂಗ್ ಇದೆ, ಫ್ಯಾನ್ ಇದೆ, AC ಪಾಯಿಂಟ್ ಕೊಟ್ಟಿದ್ದಾರೆ, ಕರ್ಟನ್ ರಾಡ್ ಇದೆ. ಅದರ ಪಕ್ಕದಲ್ಲೇ ವಾಶ್ರೂಮು, ಕನ್ಸೀಲ್ಡ್ ಟ್ಯಾಂಕು, ಹ್ಯಾಂಡ್ ವಾಶು, ಶವರು, ವಾಟರ್ ಫಿಕ್ಸ್ಚರ್ಸು, ಅಪ್ ಟಿಲ್ ದ ಸೀಲಿಂಗ್ ತನಕನೂ, ಬಾತ್ರೂಮ್ ಟೈಲ್ಸು, ಇಂಟರ್ನಲ್ ಡೋರ್ಸ್ಗಳು ಅಷ್ಟೇ. ನೋಡಿ ಇದು ತೋರಿಸ್ತೀನಿ, ಇಂಟರ್ನಲ್ ಡೋರ್ಸು ಅಷ್ಟೇ ಟೀಕಲ್ಲಿ ಮಾಡಿರುವಂಥ. ಸರಿಸುಮಾರು 27 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ ಆಗಿರುತ್ತೆ. ಹ್ಯಾಂಡ್ ವಾಶು, ಒಂದು ಕಾಮನ್ ವಾಶ್ರೂಮು ಅಟ್ ದ ಗ್ರೌಂಡ್ ಫ್ಲೋರ್, ಅದ್ರ ಪಕ್ಕದಲ್ಲೇ ಯುಟಿಲಿಟಿ ಸ್ಪೇಸು. ಇದನ್ನು ಯಾಕೆ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ, ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಕಿಚನ್ ಇರೋದ್ರಿಂದ ಜಾಗ ಇಲ್ಲದೆ ಇರೋ ಕಾರಣದಿಂದ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ವಾಟರ್ ಫಿಕ್ಸ್ಚರ್ಸು,
ಕನ್ಸೀಲ್ಡ್ ಟ್ಯಾಂಕ್, ಕಮೋಡು, ಮನೆಯ ಹಿತ್ತಲು ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಇಲ್ಲೇ ಜಾಗ ಮಾಡಿದರೆ, ವಾಷಿಂಗ್ ಮಿಷಿನ್ನ ಇಲ್ಲೇ ಇಟ್ಕೋಬೋದು ನೀವು. ನಾವು ಗೋಯಿಂಗ್ ಟು ದ ಫಸ್ಟ್ ಫ್ಲೋರ್ ಆಫ್ ದಿಸ್ ಪ್ರಾಪರ್ಟಿ. ಬನ್ನಿ, ಈಗ ನಾನು ಮೇಲೆ ಕರ್ಕೊಂಡೋಗಿ ಪ್ರಾಪರ್ಟಿ ಹೇಗಿದೆ ಅಂತ ತೋರಿಸ್ತೀನಿ. ಮೇಲೆ ಹೋಗ್ಬೇಕಾರೆ ಒನ್ ಆಫ್ ದ ನದರ್ ಇಂಪಾರ್ಟೆಂಟ್ ಥಿಂಗ್ಸ್ ಆಫ್ ದಿಸ್ ಹೌಸ್ ಅಂದರೆ ವಾಸ್ತುವನ್ನು ಕಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಅಂತಂದರೆ, ನೋಡಿ ಏನು ದೇವ್ರ ಕೋಣ ಇದೆ, ಇದ್ರ ಮೇಲ್ಗಡೆ ಇಲ್ಲೂ ಸಹ ಯಾರೂ ಓಡಾಡದೇ ಇರುವಂತಹ ಓಪನ್ ಟು ಸ್ಕೈನ ಮಾಡಿದರೆ, ಈ ಎಂಟೈರ್ ಈ ಗ್ರನೈಟ್ ಆಂಟಿಸ್ಕಿಡ್ ಗ್ರನೈಟ್ ಹಾಕಿದ್ದಾರೆ. ಇಲ್ಲಿ ಮೇಲ್ಗಡೆ ನಾವು 2 ರೂಮ್ಗಳನ್ನ ನೋಡ್ಬೋದು. ದಿಸ್ ಇಸ್ ದ 3 ಬೆಡ್ರೂಮ್ ಹೌಸ್. 2 ರೂಮ್ ತೋರಿಸ್ತೀನಿ, ಒಂದು ಹಾಲ್ನ ಸಹ ತೋರಿಸ್ತೀನಿ. ಇದು ಲಿವಿಂಗ್ ಎಬವ್ ಅಂದರೆ ಮೇಲ್ಗಡೆ ನಿಮಗೆ ಇರಲಿಕ್ಕೆ TV ಕ್ಯಾಬಿನೆಟ್ ಮಾಡಿದ್ದಾರೆ ಈಗಾಗಲೇ. ಅದಾದ ನಂತರ ಬಾಲ್ಕನಿ ಏರಿಯಾ. ಐ ಜಸ್ಟ್ ಶೋ ಯು ಹೌ ಬಿಗ್ ದ ಬಾಲ್ಕನಿ ಈಸ್. ಬಾಲ್ಕನಿ ಏರಿಯಾ. ಈಗ ವೆಹಿಕಲ್ ಮೂವ್ಮೆಂಟ್ ಏನು ಕಾಣ್ತಾ ಇದೆ ಅದೇನೆ ಇಸ್ ದ ರಿಂಗ್ ರೋಡ್. ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ. ಈಗ ವೆಲ್ಕಮ್ ಟು ದಿ ರೂಮ್ ನಂಬರ್ 3 ಆ್ಯಂಡ್ ರೂಮ್ ನಂಬರ್ 4. ಈ ರೂಮ್ಗೂ ಸಹ 2 ರೂಮ್ಗೂ ಎರಡಕ್ಕೂ ಅಟ್ಯಾಚ್ ಬಾತ್ರೂಮ್ಗಳಿದೆ, ಫಾಲ್ ಸೀಲಿಂಗ್ ಇದೆ, ವಾರ್ಡ್ರೋಬ್ಗಳು ಮಾಡಿದ್ದಾರೆ, ಕಾಟ್ಗಳನ್ನ ಹಾಕಿದ್ದಾರೆ. ಈ ಮನೆಯಲ್ಲಿ ನಾನು ಕಂಡು ಬಂದಂತೆ ಸಿವಿಲಿಗೆ ಸಂಬಂಧಪಟ್ಟಂತೆ ಇನ್ಯಾವುದೂ ಸಹ ಕಾಮಗಾರಿಗಳು ಪೆಂಡಿಂಗ್ ಇಲ್ಲ. ಮೈಸೂರು ಮಧ್ಯಭಾಗದಿಂದ ಬಟ್ 11 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದೆ. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ನಿಮಗೆ ಕರ್ಟನ್ ರಾಡ್ ಇರ್ಬೋದು, ಸೀಲಿಂಗ್ ಫ್ಯಾನ್ಗಳಿರ್ಬೋದು, AC ಪಾಯಿಂಟ್ಗಳಿರ್ಬೋದು, CCTV ಕ್ಯಾಮ್ರಾ, 2 ಲಿವಿಂಗ್ ಸ್ಪೇಸ್, 2 ಹಾಲ್ ಅಂದರೆ ಕೆಳಗೊಂದು ಹಾಲ್ ತೋರಿಸ್ದೆ, ಮೇಲ್ಗಡೆ ಒಂದು ಹಾಲ್ನ ತೋರಿಸಿದ್ದೀನಿ. ರೂಮ್ ನಂಬರ್ 3 ವಿಚ್ ಹ್ಯಾಸ್ ಎ ಕಾಟ್. 3 ಕಡೆ 3 ರೂಮ್ಗಳು ಮಂಚಗಳನ್ನ ಹಾಕಿದ್ದಾರೆ. ಮಂಚ ಹಾಕಿದ್ರೂ ಸಹ ಭಾಳಷ್ಟು ಜನ ಕೇಳುವಂಥ ವಿಚಾರ, ಓಡಾಡ್ಲಿಕ್ಕೆ ಕಷ್ಟ, ಕಾಲು ಗುಡಿಯುತ್ತೆ, ಕೈ ಗುಡಿಯುತ್ತೆ ಅಂತ. ಯಾವುದೇ ಥರ ಅಡಚಣೆಗಳಿಲ್ಲ. ಎಲ್ಲ ರೂಮ್ಗಳನ್ನು ವಾರ್ಡ್ರೋಬ್ಗಳು ನೋಡಿದ್ದೀವಿ. TV ಕ್ಯಾಬಿನೆಟ್ಟು, ಅದಕ್ಕೆ ಬೇಕಾಗುವಂತಹ Cat 5 ಕೇಬಲ್ ಇರ್ಬೋದು, CCTV ಕ್ಯಾಮ್ರಾ ಇರ್ಬೋದು. ಮತ್ತು ಎಲ್ಲ ಬಾತ್ರೂಮಲ್ಲೂ ಎಲ್ಲೂ ಸಹ ಇವರು ಕ್ವಾಲಿಟಿನ ಕಾಂಪ್ರಮೈಸ್ ಮಾಡಿಲ್ಲ. ಅಂದರೆ ಒಂದು ರೂಮಲ್ಲಿ ಒಳ್ಳೆ ಕಮೋಡ್ ಹಾಕೋದು, ಇನ್ನೊಂದು ಕಡೆ ಸಿಂಕ್ ಹಾಕೋದು, ಎಲ್ಲ ಥರ ಬೆಸ್ಟ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಇದರ ಮೇಲ್ಗಡೆ ನೋಡಿ, ತೋರಿಸ್ತೀನಿ ಇನ್ನೊಮ್ಮೆ. ಮೇಲ್ಗಡೆ ಇಲ್ಲಿ ಕೆಳಗಡೆ ನೋಡಿ ಯಾವುದೇ ಥರ ಓಡಾಡದೇ ಇರೋ ತರಹ ಮಾಡಿದ್ದಾರೆ. ಓಪನ್ ಟು ಸ್ಕೈ ಮೇಲ್ಗಡೆ ಇರುವಂಥದ್ದು. ಎಂಟೈರ್ ಏನಿದೆ ಈ ಮನೆ ಗ್ರನೈಟ್, ಫುಲ್ ಎಂಟೈರ್ ಹೌಸ್ ಗ್ರನೈಟಲ್ಲೇ ಮಾಡಿರುವಂಥ ಮನೆ. ಅಂದರೆ ಸರಿಸುಮಾರು 12ರಿಂದ 14 ಪಿಲ್ಲರ್ಗಳನ್ನ ಹಾಕಿ ಮಾಡಿರುವಂಥ ಮನೆ. ಸಮಯದ ಅಭಾವ ಇರೋದ್ರಿಂದ ನಾನು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗಳ ಬಗ್ಗೆ ಹೇಳಲಿಕ್ಕೆ ಆಗದೇ ಇರೋದ್ರಿಂದ ಆಸಕ್ತರು ಫೋನ್ ಮಾಡಿ, ಸುಪ್ರೀತ್ ವಾಟ್ ಈಸ್ ದ ಮೆಟೀರಿಯಲ್ ದಟ್ ಹಸ್ ಬೀನ್ ಯೂಸ್ಡ್, ಎಷ್ಟು ಪಿಲ್ಲರ್ಗಳು ಹಾಕಿದ್ದಾರೆ, ಏನು ಸ್ಲ್ಯಾಬು, ಏನು ಯಾವ ಅಂತ ಕೇಳಿದ್ರೆ ನಾನು ಈ ಓನರ್ನ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡಬಲ್ಲೆ. ಈಗ ನನ್ನ ಕಂಡು ಬಂದಂತೆ ಈ ಮನೆ 11 ಕಿಲೋಮೀಟರ್ ಆಗುತ್ತೆ ಮೈಸೂರು ಪ್ಯಾಲೇಸಿಂದ. 4 ಕಿಲೋಮೀಟರ್ ವಿವೇಕಾನಂದ ಸರ್ಕಲಿಂದ. SBM ಅಂಡ್ ಅದರ್ಸ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಇದರ ಬೆಲೆ ನಾನು ಕ್ಲಿಯರ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇದರ ರೇಟ್ ಎಷ್ಟು ಅನ್ನೋದನ್ನು. ಇದನ್ನು ನೋಡಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು.